ವಿಜಯಪುರ, ನಿಡಗುಂದಿ ಬರ ಘೋಷಣೆ ಸೇರಿದಂತೆ ವಿವಿಧ ಜನಪರ ಬೇಡಿಕೆಗಳಿಗೆ ಒತ್ತಾಯಿಸಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿ ಅವರಿಗೆ ರೈತರ ಮನವಿ. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನಲ್ಲಿ ರೈತರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಮಾನ್ಯ ನಿಡಗುಂದಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಅವರಿಗೆ ವಿವಿಧ ಜನಪರ ಹಾಗೂ ರೈತಪರ ಬೇಡಿಕೆಗಳನ್ನು ಒಳಗೊಂಡ ಮನವಿ ಸಲ್ಲಿಸಿದರು. ಮನವಿಯಲ್ಲಿ ರಾಜ್ಯದಲ್ಲಿ ಮಳೆಯ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವುದರಿಂದ ಕರ್ನಾಟಕವನ್ನು ಕೂಡಲೇ ಬರಪೀಡಿತ ರಾಜ್ಯವೆಂದು ಘೋಷಿಸಿ ರೈತರಿಗೆ ಸೂಕ್ತ ಬರ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಲಾಯಿತು. ಇದೇ ವೇಳೆ ಕೃಷ್ಣ ನ್ಯಾಯಾಧಿಕರಣದ ತೀರ್ಪಿನಂತೆ ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು 524.256 ಮೀಟರ್ಗೆ ಕಾಯ್ದುಕೊಳ್ಳಲು ಅಗತ್ಯ ಗೇಟ್ಗಳನ್ನು ಅಳವಡಿಸಬೇಕು ಎಂದು ಒತ್ತಾಯಿಸಲಾಯಿತು. ಮುಳುಗಡೆ ಪ್ರದೇಶದ ಗ್ರಾಮಗಳ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣಕ್ಕೆ ಹೆಚ್ಚಿನ ಅನುದಾನ ನೀಡಬೇಕು ಹಾಗೂ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಎಂದು ಮನವಿಯಲ್ಲಿ ತಿಳಿಸಲಾಯಿತು. ಎಸ್ಸಿ, ಎಸ್ಟಿ ವಿದ್ಯಾರ್ಥಿ ನಿಲಯಗಳಲ್ಲಿ ಗುಣಮಟ್ಟದ ಆಹಾರ, ಅಗತ್ಯ ಮೂಲ ಸೌಲಭ್ಯಗಳು ಹಾಗೂ ಸರ್ಕಾರದಿಂದ ದೊರೆಯಬೇಕಾದ ಸೌಲಭ್ಯಗಳಲ್ಲಿ ಯಾವುದೇ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಶಿಕ್ಷಣ, ಆರೋಗ್ಯ, ಶುದ್ಧ ಕುಡಿಯುವ ನೀರು ಮತ್ತು ವಸತಿ ಸೇರಿದಂತೆ ಸರ್ಕಾರದ ಮೂಲಭೂತ ಸೌಲಭ್ಯಗಳು ಬಡವರು, ದಲಿತರು ಹಾಗೂ ಕಡುಬಡವರಿಗೆ ಪಾರದರ್ಶಕವಾಗಿ ತಲುಪುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಸಲ್ಲಿಸಲಾಯಿತು. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳಲ್ಲಿ ನೀರಿನ ಲಭ್ಯತೆ ಹೆಚ್ಚಿದ್ದರೂ ಹಸಿರು ಪ್ರದೇಶ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಜಾಗಗಳು, ಗುಡ್ಡಗಾಡು ಪ್ರದೇಶಗಳು ಹಾಗೂ ರಸ್ತೆಗಳ ಇಕ್ಕೆಲಗಳಲ್ಲಿ ವ್ಯಾಪಕವಾಗಿ ಗಿಡ ನೆಡುವ ಮೂಲಕ ಈ ಎರಡೂ ಜಿಲ್ಲೆಗಳನ್ನು ಹಸಿರು ಜಿಲ್ಲೆಗಳನ್ನಾಗಿ ಅಭಿವೃದ್ಧಿಪಡಿಸಬೇಕು ಎಂದು ಒತ್ತಾಯಿಸಲಾಯಿತು. ರಾಜ್ಯದ ಮೀನುಗಾರರಿಗೆ ಹೆಚ್ಚಿನ ಆದ್ಯತೆ ನೀಡಿ ಸರ್ಕಾರದ ಸೌಲಭ್ಯಗಳನ್ನು ವಿಳಂಬವಿಲ್ಲದೆ ತಲುಪಿಸಬೇಕು. ಎಸ್ಸಿ, ಎಸ್ಟಿ ಹಾಗೂ ಬಡ ಕುಟುಂಬಗಳಿಗೆ ಸರ್ಕಾರದ ವಸತಿ ಯೋಜನೆಗಳು ಪಾರದರ್ಶಕವಾಗಿ ತಲುಪುವಂತೆ ಮಾಡಿ ಗುಡಿಸಲು ಮುಕ್ತ ಕರ್ನಾಟಕ ನಿರ್ಮಿಸಬೇಕು ಎಂದು ಆಗ್ರಹಿಸಲಾಯಿತು. ಇದೇ ವೇಳೆ ಯಾವುದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಯು ಚಿಕಿತ್ಸೆ ವೇಳೆ ಮೃತಪಟ್ಟಲ್ಲಿ ಆ ಕುಟುಂಬದ ಮೇಲಿನ ಆಸ್ಪತ್ರೆ ಚಿಕಿತ್ಸಾ ವೆಚ್ಚವನ್ನು ಸಂಪೂರ್ಣ ಮನ್ನಾ ಮಾಡುವಂತಹ ಮಾನವೀಯ ನೀತಿ ಜಾರಿಗೆ ತರಬೇಕು ಎಂಬ ಬೇಡಿಕೆಯನ್ನು ಮನವಿಯಲ್ಲಿ ಪ್ರಸ್ತಾಪಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ತಿರುಪತಿ ಬಂಡಿವಡ್ಡರ್, ರಾಮಸ್ವಾಮಿ ಕಡಿಮನಿ, ನಾಮದೇವ್ ವಡ್ಡರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಿದರು. ವರದಿ ಕೃಷ್ಣ ರಾಠೋಡ್. ನೀರು ಉಳಿಸುವಂತ ಕಾಲುವೆಗಳಿಗೆ ಸಂಪೂರ್ಣ ನೀರು ಹರಿಸಬೇಕು. ಯಾಕ್ರಿ ಬಂಧುಗಳೇ, ಹರಿಸಬೇಕು. ಮಾನ್ಯರ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಜಯಪುರ ಇವರ ಮೂಲಕ ತಿಳಿಪಡಿಸುವುದೇನಪ್ಪಾ ಅಂದ್ರೆ, ಪ್ರಸ್ತುತ ಸಾಲಿನ ಮುಂಗಾರು ಮಳೆ ಸಮರ್ಪಕವಾಗಿ ಮಳೆಯಾಗದೇ ಇರುವುದರಿಂದ ಮಳೆ ಆಗದೇ ಇರುವುದರಿಂದ ಮತ್ತು ಉತ್ತರ ಕರ್ನಾಟಕದ ಜೀವನದಿಯಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ, ಆಲಮಟ್ಟಿ ಡ್ಯಾಂ ನದಿಗೆ ನೀರು ತಡವಾಗಿ ಬಂದಿರೋದ್ರಿಂದ ರೈತರು ಕಷ್ಟಪಟ್ಟ ಬೆಳೆದ ಬೆಳೆಗಳಿಗೆ ನೀರು ಇಲ್ಲದ ಕಾರಣ ಬೆಳೆಗಳು ಒಣಗಿ ಹೋಗುವ ಆತಂಕದ ಪರಿಸ್ಥಿತಿ ಇರುತ್ತದೆ. ಕೂಡಲೇ ಏನು ಆತಂಕ, ಜಾನುವಾರುಗಳಿಗೆ ಕುಡಿಯೋದಕ್ಕೆ ನೀರು ಇಲ್ಲದ ಕಾರಣ ಕೂಡಲೇ ರೈತರ ಜಮೀನುಗಳಿಗೆ ನೀರು ಉಳಿಸುವಂತ ಎಲ್ಲಾ ಕಾಲುವೆಗಳಿಗೆ ನೀರು ಹರಿಸುವ ಮೂಲಕ ರೈತರ ಹಿತವನ್ನು ಕಾಪಾಡಬೇಕೆಂದು ಈ ದಿನದಂದು ನಮ್ದು ಮನವಿ ಇರುತ್ತದೆ ಅಂತ ಎಲ್ಲ ನನ್ನ ರೈತರನ್ನು ಒಳಗೊಂಡು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಬಯಸುವ ಜೊತೆಗೆ ಈಗಾಗಲೇ ಬಿಡಿಸಾಗಿ ಹೇಳುವುದಕ್ಕೆ ಅಷ್ಟು ಬಹಳ ಅವಕಾಶ ಬೇಕು. ಅದರ ಜೊತೆಗೆ ಸಂಕ್ಷಿಪ್ತವಾಗಿ ನಾನು ಏನು ಹೇಳಕ್ಕೆ ಇಚ್ಛೆ ಬಯಸ್ತಿದ್ದಪ್ಪ ಅಂದ್ರೆ, ರೈತರ ಸಮಸ್ಯೆಗಳು ಬೆಲೆ ಕುಸಿತ ಮತ್ತು ಮಾರುಕಟ್ಟೆ ಕೊರಿತ, ರೈತರು ಬೆಳೆದ ಬೆಳೆಗಳಿಗೆ ಯೋಗ್ಯ ಬೆಲೆ ಸಿಗುವುದಿಲ್ಲ, ದುಬಾರಿ ಕೃಷಿ ಪರಿಕರಗಳು, ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಕ್ರಿಮಿಕೀಟಗಳ ಮೇಲೆ ನಿರಂತರವಾಗಿ ಬೆಲೆಗಳು ಗಗನಕ್ಕೆ ಏರ್ತಾ ಇದ್ದಾವೆ. ಕಷ್ಟಪಟ್ಟು ಬೆಳೆದ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಕನಿಷ್ಠ ಬೆಂಬಲ MSP ಸಿಗದೆ ಮಧ್ಯವರ್ತಿಗಳ ಪಾಲಾಗ್ತಾ ಇದೆ. ಇನ್ನು ಹಲವಾರು ವಿಷಯಗಳನ್ನು ಒಳಗೊಂಡಿಗೆಸಿ ಇವತ್ತು ಯಾವುದೇ ಸರ್ಕಾರವಾಗಲಿ ರೈತರ ಪರವಾಗಿ ನಿಂತಾವೇನ್ರಿ ರೈತ ಅದಕ್ಕೆ ನಿಂತಾ ಇಲ್ಲ. ಏನು ಸರ್ಕಾರ ನಿಂತಿಲ್ಲಪ್ಪ ಅಂದ್ರೆ, ಸರ್ಕಾರದ ನಿಯಮದಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಬಂಡರಾಗ್ಬಿಟ್ಟಿದ್ದಾರೆ.
ಜೈ बोलो भारत माता की ಜೈ ವಂದೇ ಮಾತರಂ ವಂದೇ ಮಾತರಂ ಇವತ್ತು ಏನು ದಿನಾಂಕ 20/7/2026 ಇವತ್ತು ಏನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಿಡಗುಂದಿ ತಾಲೂಕು ಘಟಕ ವಿಜಯಪುರ ಜಿಲ್ಲೆಯ ವತಿಯಿಂದ ಇವತ್ತು ಏನು ಮಾನ್ಯ ನಿಡಗುಂದಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ ಅವರ ಗಮನಕ್ಕೆ ಮನವಿ ಕೊಡಲಾಗಿದೆ. ಮನವಿ ಕೊಡಲಾಗುವ ಜೊತೆಗೆ ಮನವಿ ವಿಷಯದಲ್ಲಿ ಪ್ರಸ್ತಾಪನೆ ಏನಪ್ಪ ಅಂದರೆ, ಮಾನ್ಯರೇ, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಳೆ ಅಭಾವ ಕಡಿಮೆ ಆಗಿದ್ದರಿಂದ ನಮ್ಮ ಕರ್ನಾಟಕ ರಾಜ್ಯವು ಅತ್ಯಂತ ಬರಗಾಲ ಪ್ರದೇಶ ಆಗಿದ್ದರಿಂದ ನಮ್ಮ ಕರ್ನಾಟಕ ರಾಜ್ಯವನ್ನು ಬರಗಾಲ ಪ್ರದೇಶ ಎಂದು ಘೋಷಿಸುವ ಮೂಲಕ ನಮ್ಮ ರೈತರಿಗೆ ಬರ ಪರಿಹಾರ ಕೊಡುವಂಥ ವ್ಯವಸ್ಥೆ ಆಗಬೇಕು. ಜೊತೆಗೆ ಇವತ್ತು ಏನು ಕೃಷ್ಣ ನ್ಯಾಯಾಧೀಶೀಕರಣ ತೀರ್ಪಿದಂತೆ ಇವತ್ತು ಉತ್ತರ ಕರ್ನಾಟಕದ ಜೀವನದಿ ಆಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಜಲಾಶಯ ನೀರಿನ ಮಟ್ಟವನ್ನು ನೀರಿನ ಮಟ್ಟ ಗೇಟನ್ನು 524.256ಕ್ಕೆ ಗೇಟನ್ನು ಅಳವಡಿಸುವ ಜೊತೆಗೆ ಇವಾಗ ಮುಳುಗಡೆ ಹೊಂದಿರತಕ್ಕಂಥ ನಿರಾಶ್ರಿತರ ಒಂದು ಯೋಜನೆ ಸಂಬಂಧಪಟ್ಟ ಹಾಗೆ ನಿರಾಶ್ರಿತ ಯೋಜನೆ ಸಂಬಂಧಪಟ್ಟ ಹಾಗೆ ಅವರಿಗೆ ಮನೆಗಳನ್ನು ಕೊಡುವುದಕ್ಕೆ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಮತ್ತು ಮೇಲಾಗಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರ ಸಾಲ ಮನ್ನಾ ಮಾಡಬೇಕು. ಇದರ ಜೊತೆಗೆ ಇವತ್ತು SC ST ವರ್ಗದಲ್ಲಿರ್ತಕ್ಕಂಥ ಇವತ್ತು ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ನಲ್ಲಿ ಹಿಡ್ಕೊಂಡು ಜಿಲ್ಲಾ ಪಂಚಾಯತಿವರೆಗೂ ಇವತ್ತು ಬಡವರಿಗೆ ಇವತ್ತೊಂದು ಆಶ್ರಯ ಯೋಜನೆ ಸಂಬಂಧಪಟ್ಟ ಹಾಗೆ ಹಲವಾರು ಯೋಜನೆಗಳಲ್ಲಿ ಬಡವರಿಗೆ ವಸತಿಗಳು ಸರಿಯಾದ ರೀತಿಯಿಂದ ಮುಟ್ತಾ ಇಲ್ಲಪ್ಪ ಅಂದರೆ ಬೆರಳು ಎಣಿಕೆಯಲ್ಲಿ ಮಾತ್ರ. ಆದ ಕಾರಣ ಸರ್ಕಾರಕ್ಕೆ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ, ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಬಡವರಿಗೆ ವಸತಿಗಳನ್ನು ಮುಟ್ಟುವ ಮೂಲಕ ಗುಡಿಸಲು ಮುಕ್ತ ಕರ್ನಾಟಕ ರಾಜ್ಯವನ್ನಾಗಿ ಮಾಡಬೇಕು. ಜೊತೆಗೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮೀನುಗಾರರಿಗೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಯಾವುದೇ ರೀತಿಯಿಂದ ವಿಳಂಬವಾಗಬಾರ್ದು. ಜೊತೆಗೆ ಇವತ್ತು SC ST ಹಾಸ್ಟೆಲ್ ಇರ್ತಕ್ಕಂಥ ಮೂಲಭೂತ ಪರವಾನಗಿ ಸಿಗಲಾದ ಕಾರಣ ಇವಾಗ ಆ ದೀನ ನಮಸ್ಕಾರ ವಿಷಯದಲ್ಲಿ ಏನೇನು ಮನವಿಗಳು ಸಂಬಂಧಪಟ್ಟ ಬೇಡಿಕೆಗಳಿದ್ದಾವೆ. ಈ ಬೇಡಿಕೆಗಳನ್ನು ಈಗಾಗಲೇ ನಮ್ಮ ನಿಡಗುಂದಿ ತಾಲೂಕು ದಂಡಾಧಿಕಾರಿ ಕಚೇರಿಯವರ ಮುಖಾಂತರ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಮೂಲಕ ನಾವು ಮನವಿ ಕೊಟ್ಟಿದ್ದೇವೆ.